ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದೇ ಗಂಟೆನಲ್ಲಿ ಈಸಿಯಾಗಿ ಹಾಕುವಂಥ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ನೋಡಿ, ಮುಂಚೆನೇ ನಾನು ಈ ರೀತಿ ಲಾಕ್ ಮಾಡಿ ಇಟ್ಕೊಂಡಿದ್ದೆ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಇವಾಗ ನಾನು ಸೂಜಿ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಸಣ್ಣ ಸೈಜ್ದು ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇರೋವಂಥದ್ದು. ಸಣ್ಣ ಸೈಜ್ ಬೀಡನ್ನ ಹಾಕ್ಕೊಂಡು ಬೀಡನ್ನು ನಾನು ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ ಇವಾಗ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ನಾವು ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನಾವೇನು ಇಲ್ಲಿ ಬೀಡನ್ನ ಹಾಕಿದ್ವಿ ಅಲ್ವಾ, ಇದೇ ರೀತಿ ಬೀಡನ್ನು ಇನ್ನೊಂದು ಬೀಡನ್ನ ನಾನು ಹಾಕೋತಾ ಇದ್ದೀನಿ. ನೋಡಿ, ಸೇಮ್ ಇದೇ ರೀತಿ ಬೀಡನ್ನೇ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನಾರ್ಮಲ್ ಬೀಡನ್ನ ಯೂಸ್ ಮಾಡಬಹುದು. ಫ್ರೆಂಡ್ಸ್, ನಾನು ಈ ಬೀಡ್ಸ್ ಎಲ್ಲ ತೊಗೊಂಡಿರೋದು ಬಂದು ಕವಿತಾ ಎಂಟರ್ಪ್ರೈಸಸಲ್ಲಿ. ಅವರ ಒಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಸೀರೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದು ಕರೆಕ್ಟಾಗಿ ಲಾಕ್ ಆಗಬೇಕು, ಎಲ್ಲೂ ಕೂಡ ನಮಗೆ ಸುಕ್ಕು ಬರಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ 2 ಸತಿ ನಾನು ದಾರ ತಗೊಂಡು ನೋಡಿ ಈ ರೀತಿ ಕ್ರಾಸಾಗಿ ನೀಡಲ್ನ ಇಟ್ಕೊಳ್ಳಿ. ನೋಡಿ, ಈ ರೀತಿ ಕ್ರಾಸಾಗಿ ನೀಡಲ್ನ ಇಟ್ಟು ನಾವು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1, ಲಾಸ್ಟಲ್ಲಿ ಈ 2 ಕೂಡ 1 ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ತ್ರಿಬಲ್ ಕ್ರೋಶೆ ಸ್ಟಿಚ್ನ ನಾನು ಮಾಡ್ತಾ ಇರೋದು. ಮತ್ತು ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಇನ್ಸರ್ಟ್ ಮಾಡಿ ನಾವು ಇನ್ನೂ ಒಂದು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. ಸೊ ಒಂದೇ ಪಾಯಿಂಟಲ್ಲೇ ಟ್ರೈ ಮಾಡಿ, ಆದಷ್ಟು ವರ್ಕ್ ಮಾಡೋದಕ್ಕೆ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇವಾಗ ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆ, 2ರಲ್ಲಿ 1 ಮತ್ತು 2ರಲ್ಲಿ 1, ಲಾಸ್ಟಲ್ಲಿ 2ರಲ್ಲಿ 1 ಮತ್ತು ತ್ರಿಬಲ್ ಕ್ರೋಶೆ ಸೇಮ್ ಪಾಯಿಂಟ್ಗೆ. ಅಂದರೆ ಸೇಮ್ ಪಾಯಿಂಟು ನಿಮ್ಗೇನಾದರೂ ಸ್ವಲ್ಪ ಹೋಲ್ ಥರ ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ಜಸ್ಟ್ ಒಂದು ಪಾಯಿಂಟು ಬೇಡ, ಏನು ನೀವು ತ್ರಿಬಲ್ ಕ್ರೋಶೆ ಮಾಡ್ತೀರಲ್ವ ಅದ್ರ ಪಕ್ಕದಲ್ಲೇ ಒಂದು ತ್ರಿಬಲ್ ಕ್ರೋಶೆನ ಮಾಡಿಕೊಂಡು ಹೋಗ್ಬೋದು. ನೀವು ಒಂದೇ ಪಾಯಿಂಟ್ಗೆ ನಮಗೆ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅಂತ ಹೇಳೋರು. ನೋಡಿ, ಇವಾಗ ಒಂದು ಪಾಯಿಂಟ್ ನಾನು ಪಕ್ಕದಲ್ಲಿ ಮಾಡಿಕೊಂಡೆ, ಅಂದರೆ ತ್ರಿಬಲ್ ಕ್ರೋಶೆ ಏನಾಗಿತ್ತಲ್ವ ಅದ್ರ ಪಕ್ಕದಲ್ಲೇ ಮಾಡಿಕೊಂಡೆ. ಸೊ ಇವಾಗ ಏನು ಪಕ್ಕದಲ್ಲಿ ಮಾಡ್ಕೊಂಡೆ ಅಲ್ವ ಅದೇ ತ್ರಿಬಲ್ ಕ್ರೋಶೆ ಗ್ಯಾಪಲ್ಲೇ ಮಾಡ್ಕೋತೀನಿ, ಅಂದರೆ ಒಂದು ಗ್ಯಾಪಲ್ಲೇ ಒಂದು ಈ ರೀತಿ ಮಾಡ್ಕೋತೀನಿ. ಸೊ ಇಲ್ಲಿ ಎಲ್ಲನೂ ಒಂದೇ ಪಾಯಿಂಟ್ಗೆ ಬರುತ್ತೆ, ಯಾವುದು ಕೂಡ ನಿಮಗೆ ಬೇರೆ ಅಂತ ಅನಿಸೋದಿಲ್ಲ. ಮತ್ತು ತ್ರಿಬಲ್ ಕ್ರೋಶೆ ಸೇಮ್ ಪಾಯಿಂಟ್ಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಅಂದರೆ ಅದರ ಪಕ್ಕದಲ್ಲೇ ವರ್ಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಡಿಸೈನು ಯಾರಾದರೂ ತುಂಬ ಅರ್ಜೆಂಟಿಗೆ ಬೇಕು, ತುಂಬ ಕಡಿಮೆ ರೇಟಿಗೆ ಬೇಕು ಅಂತ ಅಂದಾಗ ನೀವು ವರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನಿಮಗೆ ತ್ರಿಬಲ್ ಕ್ರೋಶೆ ಬೇಡ ಅಂತ ಅನ್ನೋರು ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಇಲ್ಲಿ. ಸೊ ಡಬಲ್ ಕ್ರೋಶೆ ಮಾಡ್ಕೊಂಡಾಗ ಇನ್ನೂ ಬೇಗ ಆಗುತ್ತೆ ಡಿಸೈನು. ನೋಡಿ, ಇದು ಕರೆಕ್ಟಾಗಿ ನಮಗೆ ಶೇಪ್ ಬರಬೇಕು ಲಾಕ್ ಮಾಡ್ಕೊಳ್ಳೋದಕ್ಕೆ, ಅಲ್ಲಿವರೆಗೂ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನೋಡ್ಕೊಳ್ಳಿ, ಇದು ಕರೆಕ್ಟಾಗಿ ನಮಗೆ ಯು ಶೇಪು ಅಥವಾ ಟ್ರೀ ಶೇಪು, ಮರದ ಶೇಪಲ್ಲಿ ಬರುತ್ತೆ, ಆ ಥರ ಬಂದಿದೆಯಾ ಅಂತ ಹೇಳಿ. ಬಂದಿಲ್ಲ ಅಂತ ಅಂದರೆ ನೀವು ಇನ್ನೂ ಕೂಡ ಎಕ್ಸ್ಟ್ರಾ ಮಾಡ್ಕೋಬೋದು. ಕರೆಕ್ಟಾಗಿ ಮೊದಲನೇ ಆರ್ಚ್ನ ಮಾತ್ರ ನಾವು ಕರೆಕ್ಟಾಗಿ ಶೇಪ್ ನೋಡ್ತಾ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಕರೆಕ್ಟ್ ಶೇಪ್ ಬಂದಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಮಿನಿ ಆರ್ಚ್, ಪುಟಾಣಿ ಆರ್ಚ್ ಥರ ಕಾಣಿಸುತ್ತೆ, ಯಾವುದೇ ರೀತಿ ಬೇಸ್ ಲೈನ್ನ ಹಾಕಿಲ್ಲ ನಾನು. ಸೊ ಇಲ್ಲಿ 9ರಿಂದ 10 ತ್ರಿಬಲ್ ಕ್ರೋಶನ ನೀವು ವರ್ಕನ್ನು ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು 2 ಬೀಡ್ ಮಧ್ಯೆ ನಾವೇನು 4 ಚೈನ್ ಹಾಕಿದ್ದೀವಿ ಅಲ್ವಾ ಅಲ್ಲಿಗೆ ಕುಚ್ಚು ಹಾಕೋದು.
ಮತ್ತು ಇಲ್ಲಿಂದಾನೇ ಸ್ವಲ್ಪನೇ ಡಿಸ್ಟೆನ್ಸು ಈ ರೀತಿ ತ್ರಿಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕನ್ನು ಮಾಡ್ಕೋಬೇಕು. ನೋಡಿ ಇದೇ ಪಾಯಿಂಟ್ಗೆ ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಒಂದು ಆರ್ಚ್ ಆದಮೇಲೆ ಬೇಕಾದರೂ ಆರ್ಚ್ನ ಎಂಡ್ ಮಾಡಿ ನೀವು ಆಮೇಲೆ ಬೀಡ್ ಹಾಕ್ತಾ ಅಲ್ವಾ ಸ್ಟಾರ್ಟಿಂಗಲ್ಲಿ 1 ಬೀಡು 4 ಚೈನು ಬೀಡು ಆ ರೀತಿ ಕೂಡ ನೀವು ಹಾಕ್ಕೋಬೋದು. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ 3 ಆರ್ಚ್ಗಳನ್ನ ಒಟ್ಟಿಗೆ ಮಾಡಿ ಆಮೇಲೆ ಕುಚ್ಚುಗಳನ್ನ ಹಾಕೋತೀನಿ. ಆದಷ್ಟು ಒಂದೇ ಪಾಯಿಂಟ್ಗೆ ಬರಬೇಕು, ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಮತ್ತು ತ್ರಿಬಲ್ ಕ್ರೋಶೆ ಸೇಮ್ ಒಂದೇ ಪಾಯಿಂಟ್ಗೆ ವರ್ಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ಸೀರೆ ಬಂದು ಒಂಥರ ಬ್ಲೂ ಕಲರು ಹಾಗೆ ಗೋಲ್ಡ್ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಗೋಲ್ಡ್ ಕಲರಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ಕಸ್ಟಮರ್ ಏನು ಹೇಳ್ತಾರೆ ಅಂದರೆ ಕೆಲವೊಂದು ಸತಿ ಸೆಲ್ಫಲ್ಲಿ ಮಾಡಿ ಅಂತ ಕೇಳ್ತಾರೆ. ಸೆಲ್ಫಲ್ಲಿ ನಾವು ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಕೆಲವೊಂದು ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ರೀವಿಯಸ್ ನೋಡ್ಬೋದು, ಪ್ರೀವಿಯಸ್ ವೀಡಿಯೋದಲ್ಲಿ ಸೆಲ್ಫಲ್ಲೇ ಮಾಡಿರೋದು ನಾನು, ಅದು ಸ್ವಲ್ಪ ಬೀಡನ್ನ ಹೈಲೈಟ್ ಮಾಡಿದೆ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವೊಬ್ರು ಏನು ಹೇಳ್ತಾರೆ ಅಂತ ಅಂದರೆ ಸೆಲ್ಫಲ್ಲಿ ಮಾಡಿದ್ರೆ ಮಾಡಿಸ್ಕೊಂಡಂಗೆ ಇಲ್ಲ ನಮಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೆಲ್ಫಲ್ಲಿ ಮಾಡೋದಕ್ಕಿಂತ ಕೆಲವೊಂದು ಕಸ್ಟಮರ್ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ವರ್ಕ್ ಮಾಡಿಕೊಟ್ರೆ ಸೊ ಕಸ್ಟಮರ್ ಕೂಡ ಖುಷಿ ಆಗ್ತಾರೆ. ಸೊ ಮೊದಲನೇ ಆರ್ಚ್ಗೆ ಎಷ್ಟು ತ್ರಿಬಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅದೇ ಥರ ಈ ಕಡೆ ಕೂಡ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಕಡೆ ಒಂದೇ ಅಲ್ಲ, ಪ್ರತಿಯೊಂದು ಆರ್ಚ್ಗೂ ಅಷ್ಟೇ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಆವಾಗ ಕರೆಕ್ಟು ಶೇಪ್ ಅನ್ನೋದು ನಿಮಗೆ ಬರುತ್ತೆ. ನೋಡಿ ಕರೆಕ್ಟಾಗಿ ವರ್ಕ್ ಮಾಡ್ಕೊಳ್ಳಿ. ಇದು ಗೋಲ್ಡ್ ಕಲರಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಈ ರೀತಿ ಕಾಣಿಸುತ್ತೆ. ಕೆಲವೊಂದು ಟೈಮಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್ ಇರೋ ಸೀರೆಗಳು ಸಿಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ ಹೈಲೈಟ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ಯಾರಾದರೂ ಅರ್ಜೆಂಟಿಗೆ ಬೇಕು ಅಂತ ಕೇಳ್ತಾರೆ, ತುಂಬ ಸಿಂಪಲ್ಲಾಗಿರಬೇಕು, ದುಡ್ಡು ಕೂಡ ಕಡಿಮೆ ಇರಬೇಕು ಅಂತ ಕೇಳ್ತಾರಲ್ವ. ಸೊ ಅಂಥವರಿಗೆ ಈ ಥರ ಒಂದು ಡಿಸೈನು ಸೆಟ್ ಆಗುತ್ತೆ. ಆ್ಯಕ್ಚುಲಿ ಈ ಒಂದು ಡಿಸೈನ್ಗೆ ಬಂದು 250 ತೊಗೋಬೋದು. 250 ಕಡಿಮೆ ಆಯಿತು ಅನ್ಸಿದ್ರೆ 350 ಕೂಡ ನೀವು ತೊಗೋಬೋದು. ಯಾಕಂದರೆ ಇದಕ್ಕೆ ಯಾವುದೇ ರೀತಿ ನಾವು ಬೇಸನ್ನು ಹಾಕಿಲ್ಲ. ನಮಗೆ ಸ್ವಲ್ಪ ಸ್ಪೀಡ್ ಇರೋರು ಬೇಗನೆ ಮುಗಿಸ್ಕೊಂಬಿಡ್ಬೋದು ಈ ಡಿಸೈನ್ನ. ನೋಡಿ ಇಲ್ಲಿ ಆರ್ಚ್ನ ಎಂಡ್ ಮಾಡಿಕೊಂಡೆ, 2 ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ 2 ಆರ್ಚ್ ಆದಮೇಲೆ ಕುಚ್ಚು ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ನಾನು 2 ಆರ್ಚ್ ಆದಮೇಲೆ ಕುಚ್ಚು ಮಾಡ್ತಾಯಿಲ್ಲ, ಇನ್ನೊಂದು ಆರ್ಚ್ನ ಮಾಡ್ಕೋತೀನಿ. ಸೊ ನೋಡಿ 3 ಆರ್ಚ್ ಆದಮೇಲೆ ಈ ಥರ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ನೋಡಿ 3 ಆರ್ಚ್ಗಳು ಕಂಪ್ಲೀಟ್ ಆಗಿದ್ದಾವೆ. ಇವಾಗ 3 ಆರ್ಚ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳಿ. ಸೊ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಅದಾದಮೇಲೆ ಇವಾಗ ಕುಚ್ಚು ಹಾಕೊಳ್ಳೋದಕ್ಕೆ ನಾವು ಚೈನ್ ಹಾಕ್ತಿರೋದು. ನಾನು 4 ಚೈನ್ ಹಾಕೋತೀನಿ. ಸೊ ನೀವು 5 ಚೈನ್ ಬೇಕು ಅಂದರೆ 5 ಚೈನ್ ಹಾಕ್ಕೊಳ್ಳಿ, 6 ಚೈನ್ ಬೇಕು ಅಂದರೆ 6 ಚೈನ್ ಹಾಕ್ಕೊಳ್ಳಿ. ಸೊ ಎಷ್ಟು ಜಾಸ್ತಿ ಚೈನ್ಗಳು ಹಾಕ್ತೀವೋ ಅಷ್ಟು ದಪ್ಪ ಕುಚ್ಚು ಬಿಡಬೇಕಾಗತ್ತೆ. ಸೊ ಹಾಗಾಗಿ ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಆ್ಯಸ್ ಇಟ್ ಈಸ್ ಮತ್ತೆ ನಾನು ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಏನಂದರೆ ಕುಚ್ಚನ್ನ 2 ಸೈಡು ನಮಗೆ ಬೀಡ್ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ಈ ಒಂದು ಡಿಸೈನ್ಗೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಕರೆಕ್ಟಾಗಿ ಕುಚ್ಚು ಹಾಕೊಳ್ಳೋದು. ಕುಚ್ಚು ಅಂದರೆ ನಾನು ನಾರ್ಮಲ್ ಸಿಂಪಲ್ ಕುಚ್ಚು ಕೂಡ ನೀವು ಹಾಕ್ಕೋಬೋದು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ತುಂಬ ಬೇಗ ಆಗೋವಂಥದ್ದು, ತುಂಬ ಈಸಿಯಾಗಿ ಆಗೋವಂಥದ್ದು. ಸೊ ಇಲ್ಲಿ ನಾರ್ಮಲ್ ಕುಚ್ಚು ಹಾಕಿದ್ದೀನಿ ನಾನು. ನಿಮಗೆ ನಾರ್ಮಲ್ ಕುಚ್ಚು ಬೇಡ ಅಂತ ಅಂದರೆ ನೀವು ಒಂದು ಬಾಲ್ನ ಇಟ್ಟು ಕೂಡ ಕುಚ್ಚನ್ನ ಹಾಕ್ಕೋಬೋದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 250ಇಂದ 350ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆಯಿತು, ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ಕ್ವಿಕ್ಕಾಗಿ ಮಾಡಬೇಕು ಅನ್ನೋರಿಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದಾದ್ರು ರಿಕ್ವೆಸ್ಟೆಡ್ ಡಿಸೈನ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಅಲ್ಲಿಗೆ ನೀವು ಡಿಸೈನ್ನ ಕಳಿಸ್ಕೊಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.